ನಮಸ್ಕಾರ ಸ್ನೇಹಿತರೆ, ನಮ್ಮ ಮುಸ್ಸಂಜೆ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮಗೆ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಕಥೆಗಳು ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಿರಣ್ ಮತ್ತು ಸ್ನೇಹ ಅವರ ಮದುವೆಯಾಗಿ ಇಂದಿಗೆ ಸರಿಯಾಗಿ 1 ವರ್ಷವಾಗಿತ್ತು. ಬೆಂಗಳೂರಿನ ಒಂದು ಸುಂದರವಾದ ಸಣ್ಣ ಫ್ಲ್ಯಾಟ್ನಲ್ಲಿ ಅವರ ಸಂಸಾರ ಹಾಲಿನಂತೆ ಶುಭ್ರವಾಗಿ, ಸಕ್ಕರೆಯಂತೆ ಸಿಹಿಯಾಗಿ ಸಾಗುತ್ತಿತ್ತು. ಈ 1 ವರ್ಷದಲ್ಲಿ ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ರೀತಿ ಅದ್ಭುತವಾಗಿತ್ತು. ಬಾಂಧವ್ಯದ ಬೆಸುಗೆ ಮದುವೆಯ ಆರಂಭದ ದಿನಗಳಲ್ಲಿ ಸಣ್ಣಪುಟ್ಟ ಮುನಿಸುಗಳಿದ್ದರೂ ಸ್ನೇಹಳ ತಾಳ್ಮೆ ಮತ್ತು ಕಿರಣ್ನ ಹಾಸ್ಯ ಪ್ರಜ್ಞೆ ಎಲ್ಲವನ್ನೂ ಸರಿಪಡಿಸುತ್ತಿತ್ತು. ಕಿರಣ್ ಆಫೀಸಿನಿಂದ ಮನೆಗೆ ಬರುವಾಗ ಸ್ನೇಹ ಇಷ್ಟಪಡುವ ಮಲ್ಲಿಗೆ ಹೂವು ತರುವುದನ್ನು ಯಾವತ್ತೂ ಮರೆಯುತ್ತಿರಲಿಲ್ಲ. ಇತ್ತ ಸ್ನೇಹ ಕಿರಣ್ಗಾಗಿ ಇಷ್ಟವಾದ ಅಡುಗೆಯನ್ನು ಪ್ರೀತಿಯಿಂದ ಉಣಬಡಿಸುತ್ತಿದ್ದಳು. ಆ ಒಂದು ವಿಶೇಷ ಸಂಜೆ ಮೊದಲ ಮದುವೆಯ ವಾರ್ಷಿಕೋತ್ಸವದ ದಿನವಾಗಿತ್ತು. ಸಂಜೆ ಕಿರಣ್ ಸ್ನೇಹಗೆ ಒಂದು ಸರ್ಪ್ರೈಸ್ ನೀಡಲು ನಿರ್ಧರಿಸಿದನು. ಸ್ನೇಹ ಆಫೀಸಿನಿಂದ ಬರುವಷ್ಟರಲ್ಲಿ ಇಡೀ ಮನೆಯನ್ನು ಹಣತೆಗಳಿಂದ ಮತ್ತು ಅವಳಿಗೆ ಇಷ್ಟವಾದ ಗುಲಾಬಿ ಹೂವುಗಳಿಂದ ಅಲಂಕರಿಸಿದನು. ಮನೆಗೆ ಬಂದ ಸ್ನೇಹ ಆ ದೃಶ್ಯ ಕಂಡು ಅಚ್ಚರಿಗೊಂಡಳು. ಕೇವಲ ಮನೆ ಅಲಂಕಾರ ಮಾತ್ರವಲ್ಲದೆ ಕಳೆದ 1 ವರ್ಷದಲ್ಲಿ ಅವರು ಕಳೆದ ಸವಿ ಕ್ಷಣಗಳ ಫೋಟೋಗಳನ್ನು ಒಂದು ಸುಂದರವಾದ ಆಲ್ಬಮ್ ಮಾಡಿ ಮೇಜಿನ ಮೇಲೆ ಇಟ್ಟಿದ್ದನು. ಹೊಸ ಭರವಸೆಗಳ ಸಾಗರ ಹೊತ್ತಿರುವ ಅವರು ಇಬ್ಬರೂ ಸೇರಿ ಕೇಕ್ ಕತ್ತರಿಸಿದರು. ಆ ಕ್ಷಣದಲ್ಲಿ ಕಿರಣ್ ಸ್ನೇಹಳ ಕೈ ಹಿಡಿದು ಈ ರೀತಿ ಹೇಳಿದನು. ಸ್ನೇಹ, ಈ 1 ವರ್ಷ ನನ್ನ ಜೀವನದ ಅತ್ಯಂತ ಸುಂದರ ಸಮಯ. ಬದುಕು ಅಂದರೆ ಕೇವಲ ಸುಖವಲ್ಲ, ಕಷ್ಟ ಬಂದಾಗಲೂ ಕೈಬಿಡದೆ ಜೊತೆಯಲ್ಲಿರುವುದೇ ನಿಜವಾದ ಸಂಸಾರ ಎಂದು ನೀನು ನನಗೆ ಕಲಿಸಿದ್ದೀಯ. ಈ ಮಾತನ್ನು ಕೇಳಿ ಸ್ನೇಹಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತು. ಅವಳು ಕಿರಣ್ಗೆ ಒಂದು ಚಿಕ್ಕ ಉಡುಗೊರೆಯನ್ನು ನೀಡಿದಳು. ಅದು ಕಿರಣ್ ಬಹಳ ದಿನಗಳಿಂದ ಆಸೆಪಡುತ್ತಿದ್ದ ಒಂದು ಪ್ರಸಿದ್ಧ ಲೇಖಕನ ಸಹಿ ಇರುವ ಪುಸ್ತಕವಾಗಿತ್ತು. ಕಿರಣ್ ಮತ್ತು ಸ್ನೇಹ ಅವರ ಬದುಕಿನಲ್ಲಿ ಸಂತೋಷದ ಹೊನಲು ಹರಿಯುತ್ತಿತ್ತು. ಅವರಿಗೆ ಕಣ್ಣಿಗೆ ಕಾಡಿಗೆ ಇಟ್ಟಂತೆ ಸುಂದರವಾದ ಒಂದು ಹೆಣ್ಣು ಮಗುವು ಜನಿಸಿತು. ಆ ಮಗುವಿಗೆ ಪ್ರೀತಿಯಿಂದ ಅವರು ಅನ್ವಿತಾ ಎಂದು ಹೆಸರಿಟ್ಟರು. ಕಿರಣ್ಗಂತೂ ಮಗಳೆಂದರೆ ಪಂಚಪ್ರಾಣವಾಗಿತ್ತು. ಆದರೆ ಈ ಸಂತೋಷದ ನಡುವೆಯೇ ಮನೆಯಲ್ಲಿ ಕತ್ತಲೆ ಆವರಿಸಲು ಶುರುವಾಗಿತ್ತು. ಅವಳ ಅತ್ತೆಯ ಆಗಮನದಿಂದ ಮನೆಯ ವಾತಾವರಣವೇ ಬದಲಾಗುತ್ತಿತ್ತು. ಮಗು ಹುಟ್ಟಿದ ವಿಷಯ ತಿಳಿಯುತ್ತಿದ್ದಂತೆ ಕಿರಣ್ನ ತಾಯಿ ಅಂದರೆ ಸ್ನೇಹಳ ಅತ್ತೆ ಸಾವಿತ್ರಮ್ಮ ಹಳ್ಳಿಯಿಂದ ನಗರಕ್ಕೆ ಬಂದರು. ಮಗುವನ್ನು ನೋಡಿ ಖುಷಿಪಡುವ ಬದಲು ಅವರು ಬಂದ ಮೊದಲ ದಿನವೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನಮ್ಮ ವಂಶಕ್ಕೆ ಒಬ್ಬ ಕುಲದೀಪ ಬೇಕಾಗಿತ್ತು. ಗಂಡು ಮಗುವಾಗಿದ್ದರೆ ಮನೆ ಬೆಳಗುತ್ತಿತ್ತು. ಹೆಣ್ಣು ಮಗು ಹೆತ್ತ ಏನು ಪ್ರಯೋಜನ ಎಂದು ಗೊಣಗಲು ಶುರು ಮಾಡಿದರು. ಸ್ನೇಹ ಇನ್ನೂ ಹೆರಿಗೆಯ ಸುಸ್ತಿನಿಂದ ಹೊರಬಂದಿರಲಿಲ್ಲ. ಆಕೆಗೆ ವಿಶ್ರಾಂತಿಯ ಅಗತ್ಯವಿತ್ತು. ಆದರೆ ಸಾವಿತ್ರಮ್ಮ ಅದಕ್ಕೆ ಅವಕಾಶನೇ ಕೊಡುತ್ತಿರಲಿಲ್ಲ. ಅವರ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಮಗುವಿಗೆ ಸರಿಯಾಗಿ ಹಾಲುಣಿಸುವುದು ಗೊತ್ತಿಲ್ಲ, ಮಗುವನ್ನು ಎತ್ತಿಕೊಳ್ಳುವ ರೀತಿಯೂ ಸರಿಯಾಗಿಲ್ಲ ಎಂದು ಪ್ರತಿಯೊಂದಕ್ಕೂ ಸ್ನೇಹಳನ್ನು ಹೀಯಾಳಿಸುತ್ತಿದ್ದರು. ಮಗು ಅಳುತ್ತಿದ್ದರೂ ಗಮನಿಸದೆ, ನಾವೆಲ್ಲ 10 ಜನರನ್ನು ಸಾಕಿದವರು, ನೀನು ಒಂದು ಮಗುವನ್ನು ಇಟ್ಟುಕೊಂಡು ಅಡುಗೆ ಮಾಡಲಾರದಷ್ಟು ದೊಡ್ಡವಳಾಗಿಬಿಟ್ಟೆಯಾ ಎಂದು ಕೆಲಸವನ್ನು ಹಚ್ಚುತ್ತಿದ್ದರು. ನಿಮ್ಮ ತಾಯಿ ಮನೆಯಲ್ಲಿ ನಿನಗೆ ಏನೂ ಕಲಿಸಿಕೊಟ್ಟಿಲ್ಲವೇ ಎಂದು ಸ್ನೇಹಳ ತಂದೆ ತಾಯಿಯ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದರು. ಆದರೆ ಸ್ನೇಹ ಇದು ಯಾವುದನ್ನೂ ತನ್ನ ತವರು ಮನೆಗೆ ತಿಳಿಸಿರಲಿಲ್ಲ. ಸ್ನೇಹಳ ತಂದೆ ತಾಯಿಗೆ ಊರಿನಲ್ಲಿ ಹೆಚ್ಚಿನ ಕೆಲಸ ಇರುವುದರಿಂದ ಮಗಳ ಹೆರಿಗೆ ಸಮಯದಲ್ಲಿ ಅವರಿಗೆ ಅವಳ ಹತ್ತಿರ ಬಂದು ಇರಲು ಸಾಧ್ಯವಾಗಲಿಲ್ಲ. ಅದೂ ಅಲ್ಲದೆ ಸ್ನೇಹ, ನೀವು ಬರುವುದು ಬೇಡ, ನಾವೇ ಇಲ್ಲಿ ಮ್ಯಾನೇಜ್ ಮಾಡುತ್ತೇವೆ ಎಂದು ಹೇಳಿದ್ದಳು. ಕಿರಣ್ ಕೆಲಸದಿಂದ ಬಂದಾಗ ಸ್ನೇಹ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಮರುಗುತ್ತಿದ್ದನು. ಆದರೆ ಅಮ್ಮನ ಮುಂದೆ ಮಾತನಾಡಲು ಹೋದರೆ ಸಾವಿತ್ರಮ್ಮ, ಹೆಂಡತಿ ಬಂದ ಮೇಲೆ ಅಮ್ಮ ಪರಕೀಯಳಾದಳೇ ಎಂದು ಭಾವನಾತ್ಮಕವಾಗಿ ಕಿರಣ್ನನ್ನು ಕಟ್ಟಿಹಾಕುತ್ತಿದ್ದರು. ಸ್ನೇಹ ಒಂದು ಕಡೆ ಮಗುವಿನ ಆರೈಕೆ ಮತ್ತು ಇನ್ನೊಂದು ಕಡೆ ಅತ್ತೆಯ ಕಟು ಮಾತುಗಳು
ಹಾಗೂ ಮತ್ತೊಂದು ಕಡೆ ಕಿರಣ್ನ ಹತಾಶನಾಗುತ್ತಿರುವುದನ್ನು ನೋಡಿ ಒಳಗೊಳಗೆ ಗುಸಿಯತೊಡಗಿದ್ದಳು. ಒಂದು ದಿನ ಮಗು ಜೋರಾಗಿ ಅಳುತ್ತಿದ್ದರೂ ಸಾವಿತ್ರಮ್ಮ ಮಗುವನ್ನು ಎತ್ತಿಕೊಳ್ಳಲು ಸ್ನೇಹಳಿಗೆ ಬಿಡಲೇ ಇಲ್ಲ. ಮಗು ಅಳಲಿ ಬಿಡು, ಇದರಿಂದ ಶ್ವಾಸಕೋಶ ಗಟ್ಟಿಯಾಗುತ್ತದೆ ಎಂದು ಕಠೋರವಾಗಿಯೇ ಹೇಳಿ ನಕ್ಕಿದ್ದರು. ಸ್ನೇಹ ಧೈರ್ಯ ಮಾಡಿ ಮಗುವನ್ನು ಎಳೆದುಕೊಂಡಾಗ ಸಾವಿತ್ರಮ್ಮ ನನ್ನ ಎದುರೇ ಅಷ್ಟು ಸೊಕ್ಕೆ ನಿನಗೆ ಎಂದು ಕೈ ಎತ್ತಿದರು. ಸರಿಯಾಗಿ ಅದೇ ಸಮಯದಲ್ಲಿ ಕಿರಣ್ ಮನೆಗೆ ಬಂದಿದ್ದನು. ಅಮ್ಮನ ಈ ವರ್ತನೆಯನ್ನು ಕಂಡು ಅವನು ಬೆಚ್ಚಿಬಿದ್ದಿದ್ದನು. ಈಗ ಕಿರಣ್ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು. ತನ್ನ ಪ್ರೀತಿಯ ಹೆಂಡತಿ ಮತ್ತು ಮಗುವಿನ ರಕ್ಷಣೆಗೆ ಅವನು ನಿಲ್ಲುತ್ತಾನಾ ಅಥವಾ ಅಮ್ಮನ ಅಂಧಾಭಿಮಾನಕ್ಕೆ ಬಲಿಯಾಗುತ್ತಾನಾ ಎಂದು ನೀವೇ ನೋಡಿ. ಕಿರಣ್ ಮತ್ತು ಸ್ನೇಹ ಅವರ ಬದುಕಿನ ಆಕಾಶದಲ್ಲಿ ಕಾರ್ಮೋಡಗಳು ಮತ್ತಷ್ಟು ದಟ್ಟವಾದವು. ವಿಧಿಯಾಟ ಎನ್ನುವಂತೆ ಮನೆಯಲ್ಲಿ ಶಾಂತಿ ಇಲ್ಲದ ಸಮಯದಲ್ಲಿ ಕಿರಣ್ ಕೆಲಸ ಮಾಡುತ್ತಿದ್ದ ಕಂಪನಿಯು ಆರ್ಥಿಕ ನಷ್ಟದ ಕಾರಣಕ್ಕೆ ಕೆಲವು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿತು. ಅದರಲ್ಲಿ ಕಿರಣ್ ಕೂಡ ಒಬ್ಬನಾಗಿದ್ದನು. ಕೆಲಸ ಹೋದ ಸುದ್ದಿ ಕೇಳಿದಾಗ ಸ್ನೇಹ ಧೈರ್ಯ ತುಂಬಲು ಪ್ರಯತ್ನಿಸಿದಳು. ಆದರೆ ಸಾವಿತ್ರಮ್ಮನಿಗೆ ಇದು ಮತ್ತೊಂದು ಅಸ್ತ್ರವಾಯಿತು. ಮನೆಯ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಅವರ ಕಿರುಕುಳದ ರೂಪವೂ ಬದಲಾಯಿತು. ಅತ್ತೆಯ ವಿಷದ ನುಡಿಗಳು ಹೀಗಿದ್ದವು: ಬಂದವಳು ಮಹಾಲಕ್ಷ್ಮಿ ಅಂತ ಅಂದುಕೊಂಡರೆ ಅಶುಭ ಕಾಲವನ್ನೇ ಹೊತ್ತು ತಂದಿದ್ದಾಳೆ ಎಂದು ಸಾವಿತ್ರಮ್ಮ ಸ್ನೇಹಳನ್ನು ನೇರವಾಗಿ ಚುಚ್ಚಲು ಶುರುಮಾಡಿದರು. ಅದೂ ಅಲ್ಲದೆ ಅಪಶಕುನದ ಹಣೆಪಟ್ಟಿಯನ್ನು ಸ್ನೇಹಳ ಮೇಲೆ ಹೊರಿಸಿದರು. ಇವಳು ಈ ಮನೆಗೆ ಕಾಲಿಟ್ಟ ಮೇಲೆ ಮಗನಿಗೆ ಅನಿಷ್ಟ ಶುರುವಾಗಿದೆ. ಹೆಣ್ಣು ಮಗು ಹುಟ್ಟಿದ ಮೇಲೆ ಇದ್ದ ಕೆಲಸವೂ ಹೋಯಿತು. ಇವಳ ಕಾಲುಗುಣವೇ ಅಷ್ಟು ಎಂದು ಇಡೀ ದಿನ ಸ್ನೇಹಳನ್ನು ಬೈಯುತ್ತಿದ್ದರು. ಅದೂ ಅಲ್ಲದೆ ಸ್ನೇಹ ತಿನ್ನುವ ಆಹಾರದ ಮೇಲೆಯೂ ಅವರು ಕಣ್ಣಿಟ್ಟಿದ್ದರು. ಮನೆಯಲ್ಲಿ ಆದಾಯವಿಲ್ಲದ ಕಾರಣ ಸ್ನೇಹ ಏನಾದರೂ ಸ್ವಲ್ಪ ಜಾಸ್ತಿ ತಿಂದರೂ ದುಡಿಯುವ ಮಗನೇ ಹಸಿದುಕೊಂಡಿದ್ದಾನೆ, ಮನೆಯಲ್ಲಿ ಕುಳಿತಿರುವ ನಿನಗೆ ತಿನ್ನಲು ಅಷ್ಟು ಚಪಲವೇ ಎಂದು ಹಂಗಿಸುತ್ತಿದ್ದರು. ಇದರಿಂದ ಸ್ನೇಹ ಮೌನವಾಗಿ ರೋಧಿಸುತ್ತಿದ್ದಳು. ಸ್ನೇಹ ಕೆಲಸಕ್ಕೆ ಹೋಗಲು ಸಿದ್ಧಳಿದ್ದರು. ಆದರೆ ಅತ್ತೆ ಅದಕ್ಕೂ ಅಡ್ಡಿಪಡಿಸಿದರು. ಹೆಣ್ಣು ಮಕ್ಕಳು ಹೊರಗೆ ಹೋದರೆ ಕುಟುಂಬದ ಮರ್ಯಾದೆ ಹೋಗುತ್ತದೆ ಎನ್ನುವುದು ಅವರ ವಾದವಾಗಿತ್ತು. ಮಗುವಿಗೆ ಹಾಲು ಕೊಡಲು ಸರಿಯಾದ ಪೌಷ್ಟಿಕ ಆಹಾರವಿಲ್ಲದೆ ಸ್ನೇಹ ಹೈರಾಣಾದಳು. ಮಗು ಅನ್ವಿತಾ ಕೂಡ ಹಸಿವಿನಿಂದ ಅಳುವಾಗ ನಿನ್ನ ಅಮ್ಮನಿಗೆ ಶಾಪ ತಟ್ಟಿದೆ, ಅದಕ್ಕಾಗಿ ನಿನಗೆ ಹಾಲಿಲ್ಲ ಎಂದು ಸಾವಿತ್ರಮ್ಮ ಮಗುವಿನ ಮುಂದೆಯೇ ಶಪಿಸುತ್ತಿದ್ದರು. ಕಿರಣ್ನ ಅಸಹಾಯಕತೆಯು ಹೇಗಿತ್ತೆಂದರೆ ಕಿರಣ್ ಪ್ರತಿದಿನ ಕೆಲಸ ಹುಡುಕಿಕೊಂಡು ಅಲೆಯುತ್ತಿದ್ದ. ಸಂಜೆ ಮನೆಗೆ ಬಂದರೆ ಅಮ್ಮನ ದೂರುಗಳು ಮತ್ತು ಹೆಂಡತಿಯ ಕಣ್ಣೀರು ಅವನನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು. ಅಮ್ಮನಿಗೆ ಎದುರು ಮಾತನಾಡಿದರೆ ಹಡೆದವಳನ್ನೇ ಹೀಗೆ ಅನ್ನುತ್ತೀಯಲ್ಲ, ನಿನಗೆ ಆ ಹೆಂಡತಿಯೇ ದೊಡ್ಡವಳಾದಳೇ ಎಂದು ಸಾವಿತ್ರಮ್ಮ ನಾಟಕವಾಡುತ್ತಿದ್ದರು. ಕಿರಣ್ ಅತ್ತೆ ಮತ್ತು ಹೆಂಡತಿಯ ನಡುವೆ ಸಿಲುಕಿ ಮೌನಿಯಾಗಿದ್ದ. ಇದು ಸ್ನೇಹಳಿಗೆ ಮತ್ತೊಂದು ನೋವು ತಂದಿತು. ಅತಿ ಎನಿಸಿದ ಘಟನೆ ಏನೆಂದರೆ ಒಂದು ದಿನ ಮಗುವಿಗೆ ಜ್ವರ ಬಂದಾಗ ಔಷಧ ತರಲು ಕೂಡ ಅವರ ಹತ್ತಿರ ಹಣವಿರಲಿಲ್ಲ. ಸ್ನೇಹ ತನ್ನ ಮದುವೆಯ ಚಿನ್ನದ ಸರವನ್ನು ಮಾರಿ ಔಷಧ ತರಲು ಮುಂದಾದಳು. ಇದನ್ನು ನೋಡಿದ ಸಾವಿತ್ರಮ್ಮ ರಂಪಾಟ ಮಾಡಿದರು. ನನ್ನ ಮಗ ಹಾಕಿದ ಸರವನ್ನೇ ಅವನಿಗೆ ತಿಳಿಯದಂತೆ ಮಾರುತ್ತೀಯಾ, ಕಳ್ಳತನವನ್ನು ಕಲಿತುಬಿಟ್ಟೆಯಾ, ನೀನು ಈ ಮನೆಗೆ ಯೋಗ್ಯಳಲ್ಲ ಎಂದು ಜೋರಾಗಿ ಕಿರುಚಿದರು. ಅಲ್ಲಿಯವರೆಗೂ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಸ್ನೇಹಳ ತಾಳ್ಮೆ ಈಗ ಕಟ್ಟೊಡೆಯುವ ಹಂತಕ್ಕೆ ಬಂದಿತ್ತು. ತನ್ನ ಮಗುವಿನ ಜೀವ ಮತ್ತು ತನ್ನ ಆತ್ಮಗೌರವ ಎರಡೂ ಅಪಾಯದಲ್ಲಿದೆ ಎಂದು ಅವಳಿಗೆ ಅರ್ಥವಾಯಿತು. ಬಡತನ ಮತ್ತು ಈ ಗುರುಕುಲದ ಸುಳಿಯಿಂದ ಸ್ನೇಹ ಹೇಗೆ ಬರುತ್ತಾಳೆ ಎಂದು ಈ ಕಥೆಯು ಹೇಳುತ್ತದೆ. ಕಿರಣ್ ತನ್ನ ಹೆಂಡತಿಯ ಪರವಾಗಿ ಕೊನೆಗೂ ನಿಲ್ಲುತ್ತಾನಾ? ಸ್ನೇಹಳ ಬದುಕು ಅಗ್ನಿಪರೀಕ್ಷೆಗೆ ಒಳಗಾಗಿತ್ತು. ಅತ್ತೆಯ ಮಾತುಗಳು ಮುಳ್ಳಿನಂತೆ ಚುಚ್ಚುತ್ತಿದ್ದರೂ, ಗಂಡನ ಅಸಹಾಯಕತೆ ಅವಳನ್ನು ಕುಗ್ಗಿಸುತ್ತಿದ್ದರೂ ಅವಳು ಮಾತ್ರ ಭರವಸೆ ಕಳೆದುಕೊಳ್ಳಲೇ ಇಲ್ಲ. ತನ್ನ ಮಗು ಅನ್ವಿತಾಳ ಮುಖ ನೋಡಿ ಅವಳು ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಳು.
ಸ್ನೇಹ ಮೊದಲಿನಿಂದಲೂ ದೈವಭಕ್ತೆಯಾಗಿದ್ದಳು. ಈಗ ಅವಳಿಗೆ ಉಳಿದದ್ದು ಒಂದೇ ದಾರಿ ಎಂದರೆ ಆ ಪರಮಾತ್ಮನ ಮೇಲಿನ ನಂಬಿಕೆ. ಪ್ರತಿದಿನ ಮುಂಜಾನೆ ಎದ್ದು ಮಗುವನ್ನು ಮಲಗಿಸಿ ಮನಸ್ಸಿನ ಶಾಂತಿಗಾಗಿ ದೇವರ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದಳು. ಅವಳ ಭಕ್ತಿಯಲ್ಲಿ ಮೌನವಿತ್ತು, ಆದರೆ ದೃಢತೆಯೂ ಇತ್ತು. ಪ್ರಾರ್ಥನೆಯ ಶಕ್ತಿ ಮತ್ತು ಕಿರಣ್ಗೆ ಸ್ಫೂರ್ತಿಯಾಗಿ ಇತ್ತು. ಕಿರಣ್ ಸಂಪೂರ್ಣವಾಗಿ ಧೃತಿಗೆಟ್ಟು ಮನೆಯ ಮೂಲೆಯಲ್ಲಿ ಕುಳಿತಿದ್ದಾಗ ಸ್ನೇಹ ಅವನ ಹತ್ತಿರ ಹೋಗಿ ಕುಳಿತುಕೊಂಡಳು. ಅತ್ತೆಯ ಕಿರುಕುಳದ ನಡುವೆಯೂ ಅವಳು ಕಿರಣ್ಗೆ ಹೀಗೆ ಹೇಳಿದಳು. ನೋಡಿ ಕಿರಣ್, ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ದೇವರು ನಮಗೆ ಕಷ್ಟ ಕೊಟ್ಟಿದ್ದಾನೆ ಅಂದರೆ ಅವನು ಅದನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತಾನೆ. ನೀವು ಪ್ರಯತ್ನ ಬಿಡಬೇಡಿ, ನಿಮ್ಮ ಶ್ರಮಕ್ಕೆ ಫಲ ಖಂಡಿತವಾಗಿಯೂ ಸಿಗುತ್ತದೆ ಎಂದು ಅವಳು ಪ್ರತಿದಿನ ಕಿರಣ್ ಕೆಲಸಕ್ಕೆ ಹೋಗುವ ಮುನ್ನ ದೇವರಿಗೆ ಹಚ್ಚಿದ ಪ್ರಸಾದವನ್ನು ನೀಡಿ ಇವತ್ತು ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ಎಂದು ಹಾರೈಸಿ ಕಳುಹಿಸುತ್ತಿದ್ದಳು. ಅವಳ ಈ ಅಚಲವಾದ ನಂಬಿಕೆ ಕಿರಣ್ನಲ್ಲಿದ್ದ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಅವನಲ್ಲಿ ಹೊಸ ಚೈತನ್ಯವನ್ನೇ ತುಂಬಿಸುತ್ತಿತ್ತು. ಅತ್ತೆಯ ಅಡೆತಡೆಗಳ ನಡುವೆಯೂ ಸಿದ್ಧಿ ಸಾವಿತ್ರಮ್ಮ ಸ್ನೇಹ ಮಾಡುವ ಪೂಜೆ ಪುನಸ್ಕಾರಗಳನ್ನು ನೋಡಿಯೂ ಹೀಯಾಳಿಸುತ್ತಿದ್ದರು. ದೇವರು ನಿನಗೆ ಎಲ್ಲಿಂದ ಕೆಲಸ ಕೊಡುತ್ತಾನೆ, ನಿನ್ನ ಹಣೆಬರಹವೇ ಸರಿಯಿಲ್ಲ ಎಂದು ವ್ಯಂಗ್ಯವಾಡುತ್ತಿದ್ದರು. ಆದರೆ ಸ್ನೇಹ ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಅವಳು ತನ್ನ ಮೌನವನ್ನೇ ಆಯುಧವನ್ನಾಗಿ ಮಾಡಿಕೊಂಡಳು. ಒಂದು ದಿನ ಕಿರಣ್ ಕೆಲಸ ಹುಡುಕಲು ಹೋಗುವಾಗ ಸ್ನೇಹ ತನಗಿದ್ದ ಅತ್ಯಂತ ಪ್ರಿಯವಾದ ದೇವರ ಫೋಟೋವೊಂದನ್ನು ಅವನ ಕೈಗಿಟ್ಟು ಕಳುಹಿಸಿದ್ದಳು. ಆ ದಿನ ಕಿರಣ್ಗೆ ಒಂದು ದೊಡ್ಡ ಕಂಪನಿಯಿಂದ ಸಂದರ್ಶನಕ್ಕೆ ಕರೆ ಬಂದಿತು. ಸ್ನೇಹ ಮನೆಯಲ್ಲಿ ಕುಳಿತು ಮನಸ್ಸಿನಲ್ಲಿಯೇ ದೇವರ ನಾಮ ಜಪಿಸುತ್ತಿದ್ದಳು. ಕೊನೆಗೂ ಸಿಹಿ ಸುದ್ದಿಯೊಂದಿಗೆ ಕಿರಣ್ ಸಂಜೆ ಮನೆಗೆ ಬಂದ. ಕಿರಣ್ ಮುಖದಲ್ಲಿ 1 ವರ್ಷದ ನಂತರ ಮೊದಲ ಬಾರಿಗೆ ನಗು ಕಂಡಿತು. ಅವನು ಓಡಿ ಬಂದು ಸ್ನೇಹಳನ್ನು ಅಪ್ಪಿಕೊಂಡ. ಸ್ನೇಹ, ನನಗೆ ಕೆಲಸ ಸಿಕ್ಕಿತು. ನೀನು ಹೇಳಿದಂತೆ ನನ್ನ ಶ್ರಮಕ್ಕೆ ಮತ್ತು ನಿನ್ನ ಪ್ರಾರ್ಥನೆಗೆ ಇಂದು ಫಲ ಸಿಕ್ಕಿದೆ. ಹಳೆಯ ಕಂಪನಿಗಿಂತಲೂ ಹೆಚ್ಚಿನ ಸಂಬಳದ ಕೆಲಸ ನನಗೆ ಸಿಕ್ಕಿದೆ ಎಂದು ಸಂಭ್ರಮಿಸಿದ. ಇದನ್ನು ಕೇಳಿದ ಅತ್ತೆಯ ಮುಖಭಂಗವಾಯಿತು. ಕಿರಣ್ಗೆ ಕೆಲಸ ಸಿಕ್ಕ ಸುದ್ದಿ ಕೇಳಿ ಸಾವಿತ್ರಮ್ಮನಿಗೆ ಒಂದು ಕ್ಷಣ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಯಾವ ಹೆಣ್ಣನ್ನು ಅಪಶಕುನ ಎಂದು ಕರೆದಿದ್ದೆನೋ ಅವಳು ಇಂದು ಮಗನ ಯಶಸ್ಸಿನ ಹಿಂದಿನ ಶಕ್ತಿಯಾಗಿದ್ದಳು. ಮಗ ತನ್ನ ಹೆಂಡತಿಯ ಕಾಲಿಗೆ ನಮಸ್ಕರಿಸಿ ಇವಳೇ ನನ್ನ ಭಾಗ್ಯಲಕ್ಷ್ಮಿ ಎಂದಾಗ ಸಾವಿತ್ರಮ್ಮನ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿದ್ದಿತು. ಕಿರಣ್ ಮತ್ತೆ ಕೆಲಸಕ್ಕೆ ಸೇರಿದ. ನಂತರ ಮನೆಯಲ್ಲಿದ್ದ ಕಾರ್ಮೋಡಗಳು ಕರಗಲು ಆರಂಭಿಸಿದವು. ಆದರೆ ಸ್ನೇಹಳ ಜೀವನದ ಅತಿ ದೊಡ್ಡ ಗೆಲುವು ಸಿಕ್ಕಿದ್ದು ಅವಳ ಅತ್ತೆಯ ಮನಸ್ಸು ಬದಲಾದಾಗ. ಆ ಬದಲಾವಣೆಯ ಕ್ಷಣಗಳು ಹೀಗಿದ್ದವು. ಕಿರಣ್ ಪ್ರತಿ ತಿಂಗಳು ಸಂಬಳ ತಂದಾಗ ಮೊದಲು ಅದನ್ನು ಸ್ನೇಹಳ ಕೈಗಿಟ್ಟು ಆಕೆ ಅದನ್ನು ದೇವರ ಪೀಠದ ಮೇಲಿಟ್ಟು ಅತ್ತೆಗೆ ನಮಸ್ಕರಿಸುತ್ತಿದ್ದಳು. ತನ್ನನ್ನು ಅಷ್ಟೊಂದು ಹೀಯಾಳಿಸಿದರೂ ಸ್ನೇಹ ತೋರುತ್ತಿದ್ದ ಈ ಗೌರವ ಸಾವಿತ್ರಮ್ಮನ ಮನಸ್ಸನ್ನು ಮೆಲ್ಲಗೆ ಕದಡತೊಡಗಿತು. ಅತ್ತೆಯ ಅನಾರೋಗ್ಯ ಇರುವಾಗಲೂ ಸ್ನೇಹ ಸೇವೆ ಮಾಡುತ್ತಿದ್ದಳು. ಒಂದು ದಿನ ಕಿರಣ್ ಆಫೀಸಿಗೆ ಹೋದಾಗ ಸಾವಿತ್ರಮ್ಮನಿಗೆ ಇದ್ದಕ್ಕಿದ್ದಂತೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿತು. ಅವರು ಹಾಸಿಗೆಯಿಂದ ಏಳಲಾರದಷ್ಟು ಅಶಕ್ತರಾದರು. ಆ ಸಮಯದಲ್ಲಿ ಅವರಿಗೆ ನೆನಪಾಗಿದ್ದು ಮಗುವನ್ನು ಎತ್ತಿಕೊಳ್ಳಲು ಬಿಡದ, ಹಸಿದಿದ್ದರೂ ಅನ್ನ ಹಾಕದ ಸ್ನೇಹಳ ಮುಖ. ಈಗ ಇವಳು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾಳೆ ಎಂದು ಸಾವಿತ್ರಮ್ಮ ಭಯಬಿದ್ದಿದ್ದರು. ಆದರೆ ಸಂಭವಿಸಿದ್ದೇ ಬೇರೆಯಾಗಿತ್ತು. ಸ್ನೇಹ ಹಗಲಿರುಳು ಎನ್ನದೆ ಅತ್ತೆಯ ಪಕ್ಕದಲ್ಲೇ ಕುಳಿತು ಉಪಚರಿಸಿದಳು. ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಳು. ಬಿಸಿ ಬಿಸಿಯ ಗಂಜಿ ಮಾಡಿ ಕುಡಿಸಿದಳು. ಪುಟ್ಟ ಅನ್ವಿತಾ ಕೂಡ ಅಜ್ಜಿಯ ಪಕ್ಕದಲ್ಲಿ ಕುಳಿತು ತನ್ನ ಪುಟ್ಟ ಕೈಗಳಿಂದ ಅವರ ಮುಖ ಸವರುತ್ತಾ ಅಜ್ಜಿ ಅಜ್ಜಿ ಎಂದು ಕರೆಯುತ್ತಿದ್ದಳು. ಇದನ್ನು ನೋಡಿದ ಅವರಿಗೆ ಜ್ಞಾನೋದಯವಾಗಿತ್ತು. ಒಂದು ರಾತ್ರಿ ಸಾವಿತ್ರಮ್ಮನಿಗೆ ಎಚ್ಚರವಾದಾಗ ಸ್ನೇಹ ದೇವರೆದುರು ಕುಳಿತು ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸುತ್ತಿರುವುದನ್ನು ಕಂಡಳು. ದೇವರೇ, ನನ್ನ ಅತ್ತೆ ಬೇಗ ಗುಣಮುಖರಾಗಲಿ. ಅವರು ಏನೇ ಅಂದಿದ್ದರೂ ಅವರು ನನ್ನ ಹಿರಿಯರು, ನಮ್ಮ ಮನೆ ಆಧಾರವಾಗಿದ್ದಾರೆ.
ಅವರಿಗೇನೂ ತೊಂದರೆ ಆಗದಿರಲಿ. ಈ ಮಾತನ್ನು ಕೇಳಿದ ಸಾವಿತ್ರಮ್ಮನ ಹೃದಯ ಒಡೆದಂತಾಯಿತು. ತಾನು ಮಗುವನ್ನು ದ್ವೇಷಿಸಿದೆ, ಸೊಸೆಯನ್ನು ಹಂಗಿಸಿದೆ, ಮನೆಯಿಂದ ಹೊರಹಾಕಲು ಪ್ರಯತ್ನಿಸಿದೆ. ಆದರೆ ಇವಳು ಮಾತ್ರ ನನ್ನ ಪ್ರಾಣಕ್ಕಾಗಿ ದೇವದೂತೆಯಂತೆ ಪ್ರಾರ್ಥಿಸುತ್ತಿದ್ದಾಳೆ ಎಂದು ಅವರಿಗೆ ಅರಿವಾಯಿತು. ಅವರು ಅವಳ ಹತ್ತಿರ ಹೋಗಿ ಕ್ಷಮೆ ಕೇಳಲು ಬಯಸಿದರು. ಮರುದಿನ ಬೆಳಿಗ್ಗೆ ಸಾವಿತ್ರಮ್ಮ ಎದ್ದು ಬಂದು ಸ್ನೇಹಳ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತರು. ನನ್ನನ್ನು ಕ್ಷಮಿಸಿಬಿಡು ಮಗಳೇ, ನಾನು ಕೇವಲ ಗಂಡು ಮಗುವಿನ ವ್ಯಾಮೋಹದಲ್ಲಿ ಅಂಧಳಾಗಿ ಹೋಗಿದ್ದೆ. ಹೆಣ್ಣು ಮಗು ಮನೆಗೆ ಲಕ್ಷ್ಮಿ ಅನ್ನೋದನ್ನು ನಾನು ನಿನ್ನಲ್ಲಿ ನೋಡಿದೆ. ಈ ಮನೆಗೆ ನೀನು ಶಾಪವಲ್ಲ ವರದಾನ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದರು. ಇದನ್ನು ನೋಡಿದ ಸ್ನೇಹ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.